ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ನಿಜವಾಗ್ಲೂ ವೈಷ್ಣು ಮತ್ತು ಲಕ್ಷ್ಮಿ ಇಬ್ಬರ ನಡುವೆ ಒಂದು ದೊಡ್ಡ ಕಂದಕನೇ ಸೃಷ್ಟಿಯಾಗಿದೆ. ಇದಕ್ಕೆಲ್ಲ ಕಾರಣ ಕಾವೇರಿಯ ಪ್ಲ್ಯಾನ್ ತುಂಬಾ ಸಖತ್ತಾಗಿ ವರ್ಕ್ ಆಗಿದೆ. ಹಾಗಿದ್ರೆ ಇಲ್ಲಿ ಲಕ್ಷ್ಮಿ ವೈಷ್ಣು ಮನೆಗೆ ಬರೋದೇ ಇಲ್ವಾ? ಏನು ಕತೆ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಲಕ್ಷ್ಮಿ ಮಾಡಿದ ತಪ್ಪಿಗೆ ನಿಜವಾಗ್ಲೂ ಕೂಡ ಶಿಕ್ಷೆಯನ್ನು ಅನುಭವಿಸ್ಬೇಕಾಗಿದೆ. ಅಂದು ಕಾವೇರಿಯನ್ನು ಸತ್ಯ ಬಾಯಿ ಬಿಡಿಸೋಕೆ ಲಕ್ಷ್ಮಿ ಒಂದು ನಾಟಕ ಮಾಡಿದ್ಲು. ಕೀರ್ತಿ ತನ್ನ ಮೈ ಮೇಲೆ ಬಂದಿದೆ ಅನ್ನೋ ರೀತಿ, ಕೀರ್ತಿ ಆತ್ಮ ತನ್ನ ಮೈ ಮೇಲೆ ಬಂದಿದೆ ಅನ್ನೋ ರೀತಿ ಕಾವೇರಿನ ಸತ್ಯ ಬಾಯಿ ಬಿಡಿಸೋಕೆ ನಾಟಕ ಮಾಡಿದ್ಲು. ಆದರೆ ಆ ಒಂದು ಸತ್ಯವನ್ನು ವೈಷ್ಣುವಿಂದ ಮುಚ್ಚಿಡೋಕ್ಕಾಗ್ದ. ಅಂದು ವೈಷ್ಣವ್ ಮತ್ತೆ ಇದ್ದಾಗ ಲಕ್ಷ್ಮಿ ಎಲ್ಲ ಸತ್ಯವನ್ನು ಕೂಡ ವೈಷ್ಣವ್ಗೆ ಹೇಳಿಬಿಡ್ತಾರೆ. ಆದರೆ ಆ ವಿಡಿಯೋವನ್ನು ಶೃಂಗಾರಿ ರೆಕಾರ್ಡ್ ಮಾಡ್ಕೊಂಡಿದ್ದಾಳೆ. ಅದೇ ಒಂದು ವಿಡಿಯೋ ಇವತ್ತು ಕೋರ್ಟಲ್ಲಿ ಪ್ರಸಾರ ಆಗೋದು. ಅದೊಂದು ಪ್ರಸಾರ ಆಗ್ತಿದ್ದಾಗೆ ಸ್ಟೇಬಲ್ ಆಗಿ ಇರ್ತಕ್ಕಂಥ ಲಕ್ಷ್ಮಿನೇ ಹೇಳ್ತಿದ್ದಾರೆ, ಇಲ್ಲಿ ನಮ್ಮ ಕಕ್ಷಿದಾರರ ವಿರುದ್ಧ ಸಖತ್ ಪ್ಲ್ಯಾನ್ ಮಾಡಿದ್ದೀನಿ ಅಂತ. ಇದರಿಂದನೇ ಗೊತ್ತಾಗ್ತದೆ ಅಲ್ವಾ ಲಕ್ಷ್ಮಿ ಎಷ್ಟರ ಮಟ್ಟಿಗೆ ಅವರತ್ತೆನ ದ್ವೇಷ ಮಾಡ್ತಾರೆ ಅಂತ. ದ್ವೇಷ ಇರಬೇಕು, ಆದರೆ ಇಷ್ಟು ಮಟ್ಟಿಗೆ ಅತ್ತೆ ಸೊಸೆ ಕಂಡ್ರೆ ಆಗೋದಿಲ್ಲ ನಿಜ, ಆದರೆ ಅದು ದ್ವೇಷ ಅಸೂಯೆಗೆ ತಿರ್ಕೋಬಾರ್ದು. ಆದರೆ ಇಲ್ಲಿ ಲಕ್ಷ್ಮಿದು ನಿಜವಾಗ್ಲೂ ಕೂಡ ದ್ವೇಷ ಆಗಿದೆ. ಇಡೀ ಮನೇನ ತನ್ನ ಕಂಟ್ರೋಲಿಗೆ ತಗೋಬೇಕು, ಎಲ್ಲ ನನ್ನ ಅದ್ಭುತದಲ್ಲಿ ಇರಬೇಕು, ಅದಕ್ಕೆ ತನ್ನ ಅತ್ತೆ ಅಡ್ಡಿಯಾಗ್ತಾರೆ ಅನ್ನೋ ಕಾರಣಕ್ಕೆ ಇಲ್ಲಿ ಅತ್ತೆನೇ ಜೈಲಿಗೆ ಕಳಿಸೋ ಪ್ಲ್ಯಾನ್ ಮಾಡ್ತಾರೆ ಅಂತ ವಾದ ಮಾಡ್ತಿದ್ದಾಗೆ ಇಲ್ಲಿ ಖಂಡಿತವಾಗ್ಲೂ ಇಲ್ಲ, ಇದು ಎಲ್ಲವೂ ಕೂಡ ಸುಳ್ಳು. ನಾನು ಅದನ್ನು ಹೇಳಿರೋದು ನಿಜ, ಮಾಡಿರೋದು ನಿಜ, ಆದರೆ ಕೀರ್ತಿಗೆ ನ್ಯಾಯ ಸಿಗಬೇಕು ಸಾವಿಗೆ ಅನ್ನೋ ಕಾರಣಕ್ಕೆ ನಾನು ಆ ರೀತಿ ಮಾಡಿದೆ ಅಂತ ಲಕ್ಷ್ಮಿ ಹೇಳಿದಾಗ ಸೌದಾಮಿನಿಯವರು ಕೀರ್ತಿ ಸತ್ಯ ಇಲ್ವಲ್ಲ ಅಂತ ಹೇಳ್ತಾರೆ. ಕೀರ್ತಿ ವಾಪಸ್ ಬರೋಕ್ಕೂ ಮುನ್ನ ಅದೆಲ್ಲ ನಡೆದಿತ್ತು ಅಂತ ಲಕ್ಷ್ಮಿ ಹೇಳ್ತಾಳೆ. ನನ್ನ ಕೆಟ್ಟ ಉದ್ದೇಶ ಇಟ್ಕೊಂಡು ಮಾಡಲಿಲ್ಲ, ಅವರು ಕೀರ್ತಿನ ಕೊಂದುತ್ತಾರೆ ಅನ್ನೋ ಅನುಮಾನ ನನಗಿತ್ತು, ಅದೇ ಕಾರಣಕ್ಕೆ ಸತ್ಯ ಬಾಯಿ ಬಿಡಿಸ್ಬೇಕು ಅಂತ ಹೇಳಿ ನಾನು ಇಷ್ಟೆಲ್ಲ ಪ್ರಯತ್ನ ಮಾಡಿದೆ ಅಂತ ಹೇಳಿ ಲಕ್ಷ್ಮಿ ಹೇಳ್ತಿದ್ದಾಳೆ. ಬಟ್ ಇಲ್ಲಿ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ, ವೈಷ್ಣವ್ಗೆ ಬಿಗ್ ಶಾಕ್ ಆಗುತ್ತೆ. ಈ ಕಡೆ ಕೃಷ್ಣಕಾಂತ್ ಅವರಂತೂ ಹಾಗಿದ್ರೆ ನನ್ನ ಹೆಂಡತಿ ನಿರಪರಾಧಿ ಅಂತ ಫುಲ್ ಖುಷಿ ಪಡ್ತಿದ್ದಾರೆ. ತದನಂತರ ಇಲ್ಲಿ ಕಾವೇರಿಯವರಂತೂ ಮುಗೀತು ಕಣೆ ಲಕ್ಷ್ಮಿ, ನನ್ನನ್ನು ಜೈಲಿಗೆ ಕಳಿಸಿದ್ದೆ ಅಲ್ವಾ, ಅರಮನೇಲಿ ತೊಳನ ಸೆರೆಮನೆ ವಾಸ ಅನುಭವಿಸಂಗೆ ಮಾಡಿದ್ಯಲ್ಲ, ನೀನು ಅನುಭವಿಸ್ತಿರೋ ಹಾಗೆ ಮಾಡದೇ ಇರ್ತೀನ ನಾನು ಅಂತ ಹೇಳಿ ಇಲ್ಲಿ ಕಾವೇರಿ ಖುಷಿ ಪಡ್ತಿದ್ದಾರೆ. ಏನು ಅನುಮಾನ ನಿಮಗೆ ಲಕ್ಷ್ಮಿ ಅವರ? ಮನೆಯವ್ರು ಎಲ್ರಿಗೂ ಇಲ್ಲದೇ ಇರೋ ಅನುಮಾನ ನಿಮಗೆ ಮಾತ್ರನ? ಯಾಕಂದರೆ ನೀವು ಪೂರ್ವಗ್ರಹ ಪೀಡಿತರಾಗಿದ್ದೀರಾ. ಪೂರ್ವಗ್ರಹ ಪೀಡಿತರಾಗಿ ನಿಮ್ಮ ತಪ್ಪು ಮಾಡಿಲ್ಲ ಅಂದರೂ ಕೂಡ ಅವ್ರ ಮೇಲೆ ನಿಮಗೆ ಅನುಮಾನ ಬಂದು ಇಷ್ಟೆಲ್ಲ ನಡ್ಕೊಂಡಿದ್ದೀರಾ, ಇಷ್ಟೆಲ್ಲ ಮಾಡಿದ್ದೀರಾ ಅಂತ ಸೌದಾಮಿನಿ ವಾದ ಮಾಡ್ತಿದ್ದಾರೆ. ಬಟ್ ಇಲ್ಲಿ ಪಾರ್ಥಸಾರಥಿಯವರು ಕೂಡ ಎದ್ದಂತದ್ದ ಇಲ್ಲಿ ಲಕ್ಷ್ಮಿಯವರು ಇಂಟೆನ್ಷನಲ್ಲಿ ಈ ರೀತಿ ಮಾಡಿಲ್ಲ, ಸತ್ಯನ ಹೊರಗಡೆ ತೆಗಿಬೇಕು ಅಂತಲೇ ಈ ರೀತಿ ಮಾಡಿತು ಅಂತ ವಾದ ಮಾಡ್ತಾರೆ. ಈ ಕಡೆ ಸೌದಾಮಿನಿಯವರು ಖಂಡಿತವಾಗ್ಲೂ ಸತ್ಯ ತೆಗಿಬೇಕು, ಇದೆಲ್ಲವೂ ಕೂಡ ನಾಟಕ, ಖಂಡಿತವಾಗ್ಲೂ ಕೂಡ ಆ ರಾವಣ ದಹನದ ದಿನ ಕೂಡ ಇಲ್ಲಿ ಲಕ್ಷ್ಮಿ ತನ್ನ ಅತ್ತೆ ವಿರುದ್ಧವಾಗಿ ಒಂದು ಸಾಕ್ಷಿಯನ್ನು ರಚಿಸಿ ಈ ರೀತಿಯಾಗಿ ನಿರಪರಾಧಿಯಾದಂಥ ನಮ್ಮ ಕಕ್ಷಿದಾರರನ್ನು ಜೈಲಿಗೆ ಕಳಿಸಿದ್ದಾರೆ. ನಿಜವಾಗ್ಲೂ ಕ್ರಿಮಿನಲ್ ಲಕ್ಷ್ಮಿನೇ ಹೊರತು ನಮ್ಮ ಕಕ್ಷಿದಾರರಲ್ಲ. ಜೊತೆಗೆ ಬುದ್ಧಿನೇ ಇಲ್ಲದೆ ಇರ್ತಕ್ಕಂಥ ಕೀರ್ತಿನ ಯೂಸ್ ಮಾಡಿಕೊಂಡಿದ್ದೆ. ಆಕೆಯನ್ನು ದಾಳವಾಗಿ ಬಳಸ್ಕೊಂಡು ತಮಗೆ ಹೇಗೆ ಬೇಕು ಹಾಗೆ ಬೇಸ್ಮೆಂಟಲ್ಲಿ ಕೂತ್ಕೊಂಡು ಕಾಶನ್ ಕೊಡ್ತಾ ಇಲ್ಲಿ ಕಾವೇರಿ ವಿರುದ್ಧ ಸಂಚನ್ನು ರೂಪಿಸಿದ್ದಾರೆ ಲಕ್ಷ್ಮಿಯವರು ಅಂತ ಹೇಳಿ ಅದಕ್ಕೂ ಸಾಕ್ಷಿ ಕೊಡ್ತಾರೆ. ಇದೆಲ್ಲುವ ಸಾಕ್ಷಿಯನ್ನು ಆಧಾರದ ಮೇರೆಗೆ ನಮ್ಮ ಕಕ್ಷಿದಾರರು ನಿರಪರಾಧಿ ಅಂತ ಹೇಳಿ ಬಿಡುಗಡೆಗೊಳಿಸಬೇಕು ಅಂತ ಸೌದಾಮಿನಿ ರಿಕ್ವೆಸ್ಟ್ ಮಾಡ್ಕೋತಾರೆ. ನಂತರ ಇಲ್ಲಿ ಪಾರ್ಥಸಾರಥಿಯವರ ವಾದವನ್ನು ಆಲಿಸ್ತಿದ್ದಾರೆ ಜಡ್ಜ್. ಈ ಕಡೆ ಪಾರ್ಥಸಾರಥಿಯವರು, ನಾನು ಯಾವತ್ತೂ ಹೇಳೋದು ಸತ್ಯ ಧರ್ಮ ಗೆಲ್ಲಬೇಕು, ಅನ್ಯಾಯ ಎಂದು ಕೂಡ ಗೆಲ್ಲಬಾರ್ದು, ಸತ್ಯಕ್ಕೆ ನ್ಯಾಯ ಸಿಗಬೇಕು ಅಂತ ಇವತ್ತು ಕೂಡ ಅದೇ ಹೇಳ್ತಾ ಇದ್ದೀನಿ. ನಾವು ಎಷ್ಟೆಲ್ಲ ಸಾಧ್ಯ ಆಗುತ್ತೋ ಡಾಕ್ಯುಮೆಂಟ್ಸ್ ಸಲ್ಲಿಸೋದಕ್ಕೆ ಅಷ್ಟೆಲ್ಲ ಡಾಕ್ಯುಮೆಂಟ್ಸ್ನ ಸಲ್ಲಿಸಿದ್ದೀವಿ. ನಿಜವಾಗ್ಲೂ ಲಕ್ಷ್ಮಿಯವರ ಇಂಟೆನ್ಷನ್ ಇದ್ದಿತ್ತು ಸತ್ಯ ಹೊರಗಡೆ ತೆಗಿಬೇಕು ಅಂತಲೇ ಹೊರತು ಕಾವೇರಿಯವ್ರಿಗೆ ಯಾವುದೇ ರೀತಿ ಹರ್ಟ್ ಮಾಡೋ ಉದ್ದೇಶ ಅವ್ರಿಗಿರಲಿಲ್ಲ ಅಂತ ಹೇಳಿ ತಮ್ಮ ವಾದವನ್ನು ಕನ್ಕ್ಲೂಡ್ ಮಾಡ್ತಾರೆ. ನಂತರ ಜಡ್ಜ್ಮೆಂಟನ್ನು ಬರೆದೇ ಬಿಡ್ತಾರೆ ಜಡ್ಜು. ನಂತರ ಜಡ್ಜ್ಮೆಂಟನ್ನು ಓದ್ತಿದ್ದಾರೆ. ಇಲ್ಲಿ ಲಕ್ಷ್ಮಿಯವರು ತಮ್ಮ ಅತ್ತೆ ಕಾವೇರಿ ಮೇಲೆ ತಪ್ಪು ತಿಳ್ಕೊಂಡು ಅನುಮಾನಪಟ್ಟು ದ್ವೇಷ ಅಸೂಯಿಂದನೋ ಏನೋ ಇಲ್ಲದೇ ಇರ್ತಕ್ಕಂಥ ಆಪಾದನೆನ ಅವ್ರ ಮೇಲೆ ಹಾಕಿ ಜೈಲಿಗೆ ಕಳಿಸಿದ್ದಾರೆ. ಆ ಒಂದು ಆಪಾದನೆನ ಹಾಕೋದಕ್ಕೋಸ್ಕರ ಇಲ್ಲಿ ಲಕ್ಷ್ಮಿ ನಾಟಕ ಮಾಡಿದ್ದಾರೆ ಅಂತ ಅನ್ನಿಸ್ತದೆ. ಅದು ರುಜುವಾತಾಗ್ತಿದೆ. ಜೊತೆಗೆ ಇಲ್ಲಿ
ಪಾರ್ಥಸಾರಥಿಯವರ ಒಂದು ವಾದದ ಪ್ರಕಾರವಾಗಿ ಲಕ್ಷ್ಮಿಯವರು ಕೊಟ್ಟಿರ್ತಕ್ಕಂಥ ಒಂದು ಡಾಕ್ಯುಮೆಂಟ್ಸ್ ನ್ಯಾಯಸಮ್ಮತವಾಗಿದೆ. ಅಲ್ಲಿ ಈಗ ಗಿರಿಜಾಗೆ ದುಡ್ಡು ಕೊಟ್ಟಿರುವುದಕ್ಕೆ ಒಂದು ಸಾಲಿಡ್ ರೀಸನ್ ಇದೆ. ಜೊತೆಗೆ ಇಲ್ಲಿ ಕಾವೇರಿಯವರು ಗಿರಿಜಾಗೆ ದುಡ್ಡು ಕೊಟ್ಟಿದ್ದಾರೆ ಅನ್ನೋದಕ್ಕೆ ಯಾವುದೇ ರೀತಿಯ ಸಾಲಿಡ್ ಪ್ರೂಫ್ ಇಲ್ಲದೇ ಇರುವುದರಿಂದಾಗಿ ಸಾಕ್ಷಿಗಳ ಕೊರತೆಯಿಂದ, ಜೊತೆಗೆ ಡಿಫೆನ್ಸ್ ಪರ ವಾದವನ್ನು ಆಲಿಸಿದ ನಂತರ ಲಕ್ಷ್ಮಿಯವರೇ ಇದರಲ್ಲಿ ಕುತಂತ್ರವನ್ನು ಮಾಡಿ ತಮ್ಮ ಅತ್ತೆಯನ್ನು ಸಾಕಿಸಬೇಕು ಅನ್ನೋ ಕಾರಣಕ್ಕೆ ಜೈಲಿಗೆ ಕಳಿಸ್ಬೇಕು ಅಂತ ಇಲ್ಲಿ ಅತ್ತೆಯ ವಿರುದ್ಧ ಸಂಚನ್ನು ರೂಪಿಸಿ ವಿನಾಕಾರಣ ನಿರಪರಾಧಿಯನ್ನು ಜೈಲಿಗೆ ಕಳಿಸಿದ್ದಾರೆ. ಹಾಗಾಗಿ ಇಲ್ಲಿ ಲಕ್ಷ್ಮಿಯವ್ರಿಗೆ 6 ತಿಂಗಳ ಸಜೆ ಮತ್ತು ದಂಡವನ್ನು ವಿಧಿಸಲಾಗುತ್ತೆ. ಡಿಫೆನ್ಸ್ ಒಪ್ಪಿದ್ರೆ ಖಂಡಿತವಾಗ್ಲೂ ಅದನ್ನು ಖುಲಾಸೆಗೊಳಿಸ್ಬೋದು ಶಿಕ್ಷೆಯನ್ನು ಅಂತ ಜಡ್ಜ್ ಹೇಳಿದಾಗ, ಈ ಕಡೆ ಕಾವೇರಿ ಕನ್ಸನ್ನೇ ಮಾಡ್ತಾರೆ ಕೇಸ್ ಖುಲಾಸೆಗೊಳಿಸಿ ಅಂತ. ಬಟ್ ಜೊತೆಗೆ ಇಲ್ಲಿ ಕಾವೇರಿಯವರು ಥ್ಯಾಂಕ್ಸ್ ಜಡ್ಜ್, ನಾನು ನಿರಪರಾಧಿ ಅಂತ ಹೇಳಿದ್ದಕ್ಕೆ ಥ್ಯಾಂಕ್ ಯು ಸ್ವಾಮಿಗಳ ಅಂತ ಹೇಳಿ ಧನ್ಯವಾದ ತಿಳಿಸ್ತಿದ್ದಾರೆ. ಅಲ್ಲೇ ಕೃಷ್ಣಕಾಂತ್ ಬಂದು ತನ್ನ ಹೆಂಡತಿನ ಎಬ್ಬಿಸ್ತಾರೆ. ತದನಂತರ ಅಲ್ಲಿ ಸೌದಾಮಿನಿಯವರು, ಇಲ್ಲಿ ಲಕ್ಷ್ಮಿ ಅಷ್ಟೆಲ್ಲ ಮಾಡಿರ್ಬೋದು, ಆದರೆ ನಾವು ಒಂದು ಮನುಷ್ಯತ್ವದ ನೆಲೆಗಟ್ಟಿನಲ್ಲಿ ಲಕ್ಷ್ಮಿ ಯಾವುದೇ ರೀತಿಲೂ ಕೂಡ ಜೈಲಿಗೆ ಹೋಗೋದು ಬೇಡ ಅಂತ ಹೇಳಿ ಒಪ್ಕೋತಾ ಇದ್ದೀವಿ ಅಂತಾಗೆ ಇಲ್ಲಿ ಜಡ್ಜ್ ಲಕ್ಷ್ಮಿಯವರೇ ನೀವು 5 ಲಕ್ಷ ದಂಡ ಕಟ್ಟಬೇಕು ಅಂತಾರೆ. ಇಲ್ಲಿ ಅಷ್ಟು ದುಡ್ಡು ಇಲ್ಲ ಅಂತ ಲಕ್ಷ್ಮಿ ಹೇಳಿದಾಗ ಇಲ್ಲಿ ಕಾರುಣ್ಯ ಕಟ್ತೀನಿ ಅಂತ ಎದ್ದೇಳಬೇಕು, ಅಷ್ಟರಲ್ಲಿ ವೈಷ್ಣವೇ ಕಟ್ತೀನಿ ಅಂತ ಹೇಳ್ತಾರೆ. ನಿಜವಾಗ್ಲೂ ಅಲ್ಲಿ ವೈಷ್ಣವ್ಗೆ ನೋವಾಗ್ತಿರೋದು, ನನ್ನ ಹೆಂಡತಿ ಯಾಕೆ ರೀತಿ ನನ್ನಿಂದ ಸತ್ಯವನ್ನು ಮುಚ್ಚಿಟ್ರು, ಯಾಕೆ ನಾನು ಅವ್ರ ಜೊತೆ ಇದ್ದು ಕೂಡ ನನ್ನ ಹತ್ರ ಹೇಳ್ಬಹುದಿತ್ತಲ್ವ ಅನ್ನೋ ನೋವು. ತದನಂತರ ಕುಪ್ಪ ಮಾಡಿಕೊಂಡು ಅಲ್ಲಿಂದ ಹೋಗ್ತಿದ್ದಾಗೆ ಈ ಕಡೆ ಕಾವೇರಿಯವರು ತಮ್ಮ ಮಗನೋಗು ಎಪ್ಕೋತಾರೆ. ಮಗನೇ ನಿನ್ನನ್ನು ಒಂದಿನ ಕೂಡ ನೋಡೋಕೆ ಬರಲಿಲ್ಲ, ಯಾಕಂದರೆ ನಾನು ತಪ್ಪು ಮಾಡಿದ್ದೀನಿ ಅಂತ. ಆದರೆ ಇವಾಗ ಗೊತ್ತಾಯ್ತಲ್ಲ ನಾನು ಯಾವುದೇ ರೀತಿ ತಪ್ಪು ಮಾಡಿಲ್ಲ, ಇದಕ್ಕೆಲ್ಲ ನಿನ್ನ ಹೆಂಡತಿ ಕಾರಣ ಅಂತ. ನಿನ್ನ ಹೆಂಡತಿ ಕಾರಣ ಅಂತ ಗೊತ್ತಿದ್ರೂ ಕೂಡ ನೀನು ಏನೂ ಮಾತಾಡ್ತಾ ಇದೆಯಾ. ನಾನು ತಪ್ಪು ಮಾಡಿದ ಮಾತ್ರಕ್ಕೆ ನೀನು ನನ್ನ ಜೊತೆ ಮಾತಾಡೋದನ್ನೇ ನಿಲ್ಲಿಸ್ಬಿಟ್ಟೆ. ಆದರೆ ಇವತ್ತು ನಿನ್ನ ಹೆಂಡತಿ ತಪ್ಪು ಮಾಡಿದ್ದಾರೆ, ಆದರೆ ಅವಳಿಗೊಂದು ನ್ಯಾಯನ, ಅವಳು ಯಾಕೆ ಮಾತಾಡ್ತಿದ್ದೆ ಕಣ್ಣ ಅಂತ ಹೇಳಿ ಕೇಳ್ತಿದ್ದಾಗೆ ಈ ಕಡೆ ಲಕ್ಷ್ಮಿ, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ, ನಾನು ಎಂದೂ ಕೂಡ ಯಾರಿಗೂ ಕೆಟ್ಟದ್ದನ್ನು ದ್ರೋಹನ ಬಯಸಬೇಕು ಅಂತ ಅಂದ್ಕೊಂಡವಳಲ್ಲ. ಇಲ್ಲೂ ಕೂಡ ನಾನು ಒಳ್ಳೆಯ ಉದ್ದೇಶದಿಂದಾನೇ ಅತ್ತೆನ ಸತ್ಯ ಬಾಯಿ ಬಿಡಿಸ್ಬೇಕು ಅಂತ ಈ ರೀತಿ ಮಾಡಿತು. ಆದರೆ ಇಲ್ಲಿ ಬೇರೆ ಏನೂ ಆಗ್ತದೆ, ದಯವಿಟ್ಟು ನನ್ನನ್ನು ಕ್ಷಮಿಸಿ ಅಂತಂದರೆ ದಯವಿಟ್ಟು ಮಾತಾಡಬೇಡಿ ಲಕ್ಷ್ಮಿ ಅವರ, ಇಲ್ಲೊಂದು ನ್ಯಾಯ ಆಗಿದೆ, ಮನೇಲಿ ಇನ್ನೊಂದು ನ್ಯಾಯ ಇದೆ ಅಂತ ಹೇಳಿ ಅಲ್ಲಿಂದ ಕೋಪ ಮಾಡಿಕೊಂಡು ಹೊರಟ್ರೆ ಈ ಕಡೆ ಲಕ್ಷ್ಮಿ ಕಣ್ಣೀರು ಹಾಕ್ತಿದ್ದಾಳೆ. ಆ ಕಡೆ ಕಾವೇರಿ ಕೇಳು ಮಗನೇ ಮನೆಗೆ ಹೋಗಿ ಪ್ರಶ್ನೆನ ಅಲ್ಕಾಡು ಹೋಗ್ಬಿಡ್ಬೇಕು ಇವಳು ಅಂತ ಕಾವೇರಿ ತುಂಬ ಖುಷಿಯಾಗಿದ್ದಾರೆ. ಫೈನಲಿ ಆ ಕಡೆ ಅಜ್ಜಿ ಪುರೋಹಿತರ ಹತ್ರ ಜಾತಕ ಕೇಳೋಕ್ಕೆ ಹೋದಾಗ ಅಲ್ಲಿ ಪುರೋಹಿತರು, ನಿಮ್ಮ ಮಗಳೇ ಕಂಟಕ, ನಿಮ್ಮ ಮಗಳನ್ನು ಮೊದಲು ಬದಲಾಯಿಸಿ, ಅವರಿಂದಾನೇ ಕೆಟ್ಟಕ್ಕಾಗತ್ತೆ ಅಂತಾರೆ. ನಂತರ ಅಜ್ಜಿಗೆ ತಲೆ ಕೆಟ್ಟೋಗುತ್ತೆ. ಅಷ್ಟರಲ್ಲಿ ಹರ ಹರ ಮಹಾದೇವ ಬಂದಿದ್ದೆ, ಬಿಟ್ಟಿದ ಮೇಲಿನ ಮಹಾದೇವಯ್ಯ ಸತ್ಯ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದೆ, ಸತ್ಯಕ್ಕೆ ಜಯ ತಡ ಆದರೂ ಕೂಡ ನ್ಯಾಯ ಸಿಕ್ಕೇ ಲಕ್ಷ್ಮಿ ನಿಜವಾಗ್ಲೂ ಕೂಡ ಇದರಲ್ಲಿ ಬಂದೇ ಆಗಿದ್ದಾಳೆ ಅಂತ ಹೇಳ್ತಿದ್ದಾರೆ. ಬಿಟ್ಟಿದ ಮೇಲಿನ ಮಹಾದೇವಯ್ಯ ಅದು ನಿಜವಾಗ್ಲೂ ಅಜ್ಜಿಗೆ ಗೊಂದಲವಾಗ್ಬಿಡುತ್ತೆ. ಹಾಗಿದ್ರೆ ಇಲ್ಲಿ ಏನಾಗುತ್ತೆ, ನಿಜವಾಗ್ಲೂ ಲಕ್ಷ್ಮಿ ಮನೆಗೆ ಬರ್ತಾಳೆ, ಖಂಡಿತ ಲಕ್ಷ್ಮಿ ಮನೆಗೆ ಬರ್ತಾಳೆ. ಹಾಗಿದ್ರೆ ಲಕ್ಷ್ಮಿ ಮನೆಗೆ ಬರ್ತಿರ್ಬೇಕಿದ್ರೇ ವೈಷ್ಣವ್ ಕೃಷ್ಣಕಾಂತ ಮನೆಯಿಂದ ಹೊರಗಡೆ ಇಟ್ಟಿದ್ದೆ ಇಲ್ಲಿ ಲಕ್ಷ್ಮಿನ ಮನೆಯಿಂದ ಹೊರಗಡೆ ದಬ್ಬೆ ಬಿಡ್ತಾರೆ. ಇಲ್ಲಿ ವೈಷ್ಣವ ಲಕ್ಷ್ಮಿ ಜೊತೆ ಒಂದು ದೊಡ್ಡ ಬಿರುಕೆ ಸೃಷ್ಟಿ ಆಗಿಬಿಡುತ್ತೆ. ಕಾವೇರಿ ಇದನ್ನು ಬಳಸ್ಕೊಂಡಿದ್ದೆ ಇಲ್ಲಿ ವೈಷ್ಣವ್ ಮನಸ್ಸಲ್ಲಿ ಸೇಡಿನ ಒಂದು ಬೀಜವನ್ನು, ಒಂದು ದ್ವೇಷದ ಬೀಜವನ್ನು ಬಿತ್ತೋಕೆ ಮುಂದಾಗ್ತಾರೆ. ಏನು ಕತೆ ಏನಾಗುತ್ತೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.